ನಮ್ಮ ಅಭಿ ಮತ್ತೆ ವಾಪಸ್ಸು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದ. ಒಂದೆರಡು ದಿನ ರೆಸ್ಟ್ ಮಾಡೋಣ ಅಂತ, ಯಾಕಂದರೆ ಅಲ್ಲಿನ ವೆದರ್ಗೆ ಅವನಿಗೆ ಹುಷಾರು ತಪ್ಪಿದ. ಅದಕ್ಕೋಸ್ಕರ ಹೇಗಿದ್ದರೂ ಬಂದಿದ್ದಾನಲ್ಲ, ನಮ್ಮ ಮನೇಲಿ ನಾನ್ ವೆಜ್ ಮಾಡಿ ತುಂಬ ದಿನ ಆಗಿತ್ತು. ಅದಕ್ಕೆ ಅವನು ಬಂದಿರೋ ಖುಷಿಗೆ ಚಿಕನ್ ಫ್ರೈ ಮಾಡಿ ಚಿಕನ್ ಬಿರಿಯಾನಿ ಮಾಡಿದೆ. ಎಲ್ಲ ಊಟ ಗೀಟ ಎಲ್ಲ ಆದಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಅವನದು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕ್ಸಿ ಕರ್ಕೊಂಡು ಬಂದೆ. ಸ್ವಲ್ಪ ತುಂಬ ಫೀವರ್ ಇತ್ತು ಅವನಿಗೆ. ಅದೆಲ್ಲ ಆದಾದಮೇಲೆ ಮನೇಲೇ ಕೂತ್ಕೊಂಡು ಹಂಗೆ ಮಾತಾಡ್ತಾ ಇದ್ವಿ. ಆಮೇಲೆ ಅವನು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದು ಬರ್ತೀನಿ ಅಂತ ಹೇಳ್ದ. ಸೊ ಅದು ಎಲ್ಲ ರೆಡಿ ಆಯಿತು. ಮಾದೇಶ್ವರನ ಬೆಟ್ಟಕ್ಕೆಲ್ಲ ಹೋಗಿದ್ದು ಬಂದು ಮನೇಲಿ ಪ್ರಸಾದ ಎಲ್ಲ ಮಡಗಿದ್ವಿ. ಆಮೇಲೆ ಅದ್ರ ನೆಕ್ಸ್ಟ್ ಡೇ ವ್ಲಾಗ್ ಇದು. ಅದರ ನೆಕ್ಸ್ಟ್ ಡೇ ಅಂದರೆ ಸಂಡೇ ವ್ಲಾಗು. ಇವತ್ತು ನಮ್ಮ ವರ್ಕ್ ಮಾಡೋರು ಒಬ್ರದ್ದು ಮದುವೆ ಇತ್ತು. ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತು ಅದೇ ದಿನವೇ ಮಧ್ಯಾಹ್ನ ಮೇಲೆ ನಮ್ಮ ಅತ್ತೆ ಮಗಳದ್ದು ಸೀಮಂತ ಇತ್ತು. ಸೊ ಈ ಗಿಫ್ಟೆಲ್ಲ ತೊಗೊಂಡು ನಮ್ಮ ಮದುವೆ ಎಲ್ಲ ಮುಗಿಸಿ ಆದಾದಮೇಲೆ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಮದುವೆ ಆಗಿದ್ದು. ಅಲ್ಲೆಲ್ಲ ಮದುವೆ ಬೇಗ ಮುಗಿಸಿ ನಾವು ಶಿಲ್ಪನ ಫಂಕ್ಷನ್ಗೋಸ್ಕರ ಬಂದ್ವಿ ಬೇಗನೆ. ಸೊ ಶಿಲ್ಪನ ಮಂದುಮ್ಸೆಲ್ಲ ಕಳ್ಸಾದ್ಮೇಲೆ ನಾವು